ಸುಮಾರು ಸಮಯಗಳ ನಂತರ ನಾವು ಮತ್ತೆ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹತ್ರ 3 ವರ್ಷ ಆಗ್ತಾ ಬಂತು. ಕರ್ನಾಟಕದಲ್ಲಿ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಸರ್ಕಾರ ಬಂದ ನಂತರ ಪ್ರಥಮ ದಿನದಿಂದ ಪ್ರಾರಂಭ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಅಂತ ಯಾವುದೇ ಒಂದು ನಿರ್ಧಾರಕ್ಕೆ ಬಾರದೆ ನಮ್ಮ ರಾಜ್ಯದಲ್ಲಿ ನಿತ್ಯ ನಿರಂತರ ಮುಖ್ಯಮಂತ್ರಿ ಗಾದಿಗೋಸ್ಕರ ಚರ್ಚೆ ಆಗ್ತಾ ಇದೆ ಹೊರತು ಅಭಿವೃದ್ಧಿಯ ಚರ್ಚೆ ಶೂನ್ಯ ಆಗಿದೆ. ಅಭಿವೃದ್ಧಿ ಪೂರ್ತಿ ಕುಂಠಿತ ಆಗಿದೆ. ರಾಜ್ಯದಲ್ಲಿ ಪ್ರಾರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ, ನನಗೆ ಬಿಟ್ಟು ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರು. ಸಿದ್ದರಾಮಯ್ಯರನ್ನು ನಾನು ಕೊಡುವುದಿಲ್ಲ ಅಂತ ಹೇಳ್ತಿದ್ರು. ಆನಂತರ ಪರಮೇಶ್ವರ್ ಆಗ್ಬೇಕು ಅಂತ ಹೇಳಿದ್ರು. ಇತ್ತೀಚೆಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಾನು ಸಹ ಮುಖ್ಯಮಂತ್ರಿ ಆಗ್ಬೋದು ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಒಟ್ಟು ದಿನನಿತ್ಯ ನಾವು ರಾಜ್ಯದಲ್ಲಿ ಮಾಧ್ಯಮದ ಮುಖಾಂತರ ನೋಡುವಂತದ್ದು, ರಾಜ್ಯದಿಂದ 50 ಜನ ದೆಹಲಿಗೆ, ಇನ್ನೊಂದು ಟೀಮಿನಿಂದ ದೆಹಲಿಗೆ, ಈ ತರ ಪ್ರತಿನಿತ್ಯ ದೆಹಲಿಯ ಪ್ರವಾಸ ಆಗ್ತದೆ ಹೊರತು ಜನಸಾಮಾನ್ಯರ ಭಾವನೆಗಳಿಗೆ ಸ್ಪಂದನೆ ಮಾಡುವಂತ ಯಾವುದೇ ಕೆಲಸ ಕಾರ್ಯ ಆಗ್ತಾ ಇಲ್ಲ. ವಿಶೇಷವಾಗಿ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿತ ಆಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಜನಪರವಾದ ಆಡಳಿತ ನೀಡ್ತೇನೆ ಅನ್ನೋ ಒಂದು ಭರವಸೆನ ಸಂಪೂರ್ಣವಾಗಿ ಹುಸಿಯನ್ನಾಗಿಸಿದೆ ಮತ್ತು ದಿನನಿತ್ಯ ಮುಖ್ಯಮಂತ್ರಿ ಗಾದಿಯ ಈ ಒಂದು ಉಚಿತ ನಾಟಕವನ್ನ ಜನತೆಗೆ ಕೊಡುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಯನ್ನ ಕೊಡ್ತೇವೆ ಅಂತ ಹೇಳಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಏನು ಮಹಿಳೆಯರಿಗೆ 2,000 ಕೊಡಬೇಕಿತ್ತ, ಆ 2,000ವನ್ನ ಸಮಯಕ್ಕೆ ಸರಿಯಾಗಿ ಕೊಡದೆ, ತಿಂಗಳುಗಟ್ಟಲೆ ಕೊಡದೆ ಸತಾಯಿಸುವಂತ ಕೆಲಸವನ್ನ ಕರ್ನಾಟಕದ ಜನತೆಗೆ ಇವತ್ತು ಮೋಸವನ್ನು ಮಾಡುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಜೊತೆಗೆ ನಮ್ಮ ಈ ಒಂದು ಮೆಸ್ಕಾಂ ಮುಖಾಂತರ ಫ್ರೀ ವಿದ್ಯುತ್ ಎನ್ನುವ ಒಂದು ಏನು ಘೋಷಣೆಯನ್ನ ಮಾಡಿಕೊಂಡು ರಾಜ್ಯದಲ್ಲಿ ವಿದ್ಯುತ್ ದರವನ್ನ ಶುಲ್ಕವನ್ನ ಏರಿಸುವ ಮುಖಾಂತರ ಇವತ್ತು ಜನರ ಒಟ್ಟಿಗೆ ಹೊಡೆಯುವಂತ ಕೆಲಸವನ್ನ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ವಿದ್ಯಾನಿಧಿಯನ್ನ ಕೊಡ್ಲಿಲ್ಲ. ಒಟ್ಟು ಸರ್ಕಾರಿ ಬಸ್ಸನ್ನ ಪೂರ್ಣ ಪ್ರಮಾಣದಲ್ಲಿ ಓಡಿಸುವಂತದನ್ನ ನಿಲ್ಲಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಸರ್ಕಾರ ಇದರ ಬಗ್ಗೆ ಯಾವುದೇ ಗಮನ ಕೊಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇದರ ಮಧ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಘಟನಾವಳಿಗಳು ಕಾಂಗ್ರೆಸ್ನಲ್ಲಿ ನಡೆದಿದೆ, ಇಡೀ ಚುನಾವಣೆಯ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸಲ್ಮಾನರು ಕೈಕೊಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಒಂದು ರೀತಿ ಡಂಬರಾಟ ಮಾಡುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಒಟ್ಟು ನಿನ್ನೆ ಕ್ಯಾಬಿನೆಟ್ ಅಲ್ಲಿ 600 ಕೋಟಿ ರೂಪಾಯಿಗಳನ್ನ ಕೇವಲ ಅಲ್ಪಸಂಖ್ಯಾತರಿಗೆ ಅಂದ್ರೆ ವಿಶೇಷವಾಗಿ ಮುಸಲ್ಮಾನರಿಗೆ ಕೇರಿಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಕ್ಯಾಬಿನೆಟ್ ಅಲ್ಲಿ ಇಡುವ ಮುಖಾಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವ ಸರ್ಕಾರ ಯಾರಿಗೋಸ್ಕರ ಆಡಳಿತ ಮಾಡ್ತದೆ, ಜನಸಾಮಾನ್ಯರ ಸರ್ಕಾರವನ್ನ ಅಥವಾ ಒಂದು ವರ್ಗದ ಸರ್ಕಾರನ? ನಮ್ಗೆ ಆಶ್ಚರ್ಯವಾಗುದು, 600 ಕೋಟಿ ರೂಪಾಯಿ ನಿನ್ನೆ ಕೊಟ್ಟದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಅದು ಅವರ ಸರ್ಕಾರ, ಅವರು ಓಲೈಕೆ ಮಾಡ್ತಾರೆ. ಅವರ ಓಲೈಕೆ ಹಿಂದೆ ಅವರ ಸರ್ಕಾರ ನಡೆಸುವಂತದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಆದ್ರೆ ಈ ರಾಜ್ಯದಲ್ಲಿ SC ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ದೊಡ್ಡ ಸಮುದಾಯ ಇರುವಂತಹ ಒಂದು ರಾಜ್ಯದಲ್ಲಿರುವಂತಹ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಒಂದು ಕಡೆ 600 ಕೋಟಿ ಒಂದು ವರ್ಗಕ್ಕೆ ಕೊಡ್ತಾರೆ. ಇಲ್ಲಿ ಸರ್ಕಾರ ಪ್ರಾರಂಭ ಮಾಡಿದಂತ ದಿನದಿಂದ ಏನು ಸರ್ಕಾರದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕಾಲೋನಿಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಪ್ರಾರಂಭದಲ್ಲಿ 11,500 ಕೋಟಿ ರಾಜ್ಯ ಬಿಜೆಪಿ ಸರ್ಕಾರ ಇದ್ದಾಗ ಇಟ್ಟ ಹಣವನ್ನ, ಬಜೆಟ್ ಅಲ್ಲಿ ಇಟ್ಟ ಹಣವನ್ನ ಅದನ್ನ ಗ್ಯಾರಂಟಿ ಯೋಜನೆಗೆ ವರ್ಗಾವಣೆ ಮಾಡುವುದರ ಮುಖಾಂತರ ಮುಂದಿನ ಎಲ್ಲ ಹಂತದಲ್ಲಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅನ್ಯಾಯ ಮಾಡುವುದನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಒಟ್ಟು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನ್ಯಾಯ ಕೊಡುತ್ತೇನೆ ಎನ್ನುವ ಮಾತನ್ನ ಭರವಸೆಯನ್ನ ಏನು ಕೊಟ್ಟಿದ್ರು,
ಅದು ಸಂಪೂರ್ಣ ಸುಳ್ಳು ಮಾಡಿದ್ದಾರೆ ಮತ್ತು ಆ ವರ್ಗಕ್ಕೆ ಅನ್ಯಾಯ ಮಾಡುವುದನ್ನು ಮಾಡಿದ್ದಾರೆ. ಓಲೈಕೆಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಒಟ್ಟು ಆಡಳಿತ ಸಂಪೂರ್ಣವಾಗಿ ರಾಜ್ಯದಲ್ಲಿ ಕುಸಿತ ಆಗಿದೆ. ನಮ್ಮ ಕರ್ನಾಟಕದ ಇಡೀ ರಾಜ್ಯದಲ್ಲಿ ಇವತ್ತು ಸರ್ವರ್ ಕಾರಣಕ್ಕೋಸ್ಕರ ಕಂದಾಯ ಇಲಾಖೆ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಯಾವ ಗಮನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಒಂದು ಪಂಚಾಯತಿಗೆ ಹೋದ್ರೆ ಒಂದು ಬಿಲ್ ಕಲೆಕ್ಟರ್ ಹತ್ರ ಹೋಗಿ ಮನೆದ್ದು ತೆರಿಗೆ ಕಟ್ಟಬೇಕಿದ್ರು ಸರ್ವರ್ ಪ್ರಾಬ್ಲಮ್ ಅಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನನ ಮರಣ ಪತ್ರ ತಗೊಳ್ಬೇಕಿದ್ರು ಸರ್ವರ್ ಪ್ರಾಬ್ಲಮ್ ಅನ್ನ ಮುಂದಿಟ್ಟು ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಇವತ್ತೊಂದು ಮನೆ ಮಾಡಬೇಕಿದ್ರೆ ಅವರಿಗೆ ರಿಜಿಸ್ಟ್ರೇಷನ್ಗೆ ಸಮಸ್ಯೆ ಆಗಿರುವಂತದ್ದು, ಇವತ್ತು ಯಾವುದೇ ರೀತಿಯ ಬ್ಯಾಂಕ್ ಸಾಲ ತಗೊಳ್ಬೇಕಿದ್ರೆ ಆಗ್ತಿರುವಂತ ಬಡ ಜನರ ಭಾವನೆಯನ್ನ ನೋಡಿದ್ರೆ ಈ ಸರ್ಕಾರ ಇಡೀ ಅವರ ಮುಖ್ಯಮಂತ್ರಿಗಾದಿಗೋಸ್ಕರ ಚರ್ಚೆ ಆಗ್ತದೆ ಹೊರತು ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಬಡ ಜನರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡುವಂತದ್ದು ಅತ್ಯಂತ ಖಂಡನೀಯ. ಇವತ್ತು ರಾಜ್ಯದಲ್ಲಿ ಸರ್ವೇಯರ್ಗಳು, ಗುತ್ತಿಗೆ ಆಧಾರದ ಮೇಲೆ ಇರುವಂತಹ ಸರ್ವೇಯರ್ಗಳು ಇಡೀ ರಾಜ್ಯದಲ್ಲಿ ಸುಮಾರು 53 ದಿನಗಳಿಂದ ನಿರಂತರ ಪ್ರತಿಭಟನೆಯನ್ನ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 55 ದಿನ ಆಯ್ತು. ಇವತ್ತಿಗೆ ಮಾರ್ಚ್ 1ಕ್ಕೆ ಪ್ರಾರಂಭ ಮಾಡಿದರೆ ಇವತ್ತು 55 ದಿನಗಳ ಸುದೀರ್ಘ ಕಾಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸುಮಾರು 10 ರಿಂದ 15 ಸಾವಿರ ಅರ್ಜಿಗಳು ವಿಲೇವಾರಿ ಆಗದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆ ಮಾಡುವವರಿಗೆ, 11 ಸ್ಕೆಚ್ ಮಾಡುವವರಿಗೆ, ಎಲ್ಲ ವರ್ಗದ ಎಲ್ಲ ರೀತಿಯ ಈ ಒಂದು ಸರ್ವೇಯರ್ಗಳ ಸ್ಟ್ರೈಕ್ ನಿಂದಾಗಿ ಭಾರಿ ತೊಂದರೆ ಬಡ ಜನರಿಗೆ ಮತ್ತು ಸಾಮಾನ್ಯ ಜನರಿಗೆ ಆಗಿದೆ ಅನ್ನುವುದನ್ನ ಸರ್ಕಾರ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಬರ್ತಾರೆ, ಇವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಈ ಸರ್ಕಾರ ಮಾಡ್ತಾ ಇಲ್ಲ. ಒಟ್ಟು ಇದರಿಂದಾಗಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ತೊಂದರೆ ಆಗಿದ್ದನ್ನ ಈಗಾಗಲೇ ಜನ ಅನುಭವಿಸ್ತಾ ಇದ್ದಾರೆ. ಇದನ್ನ ಸರಿಪಡಿಸುವಂತ ಯಾವುದೇ ಪ್ರಯತ್ನವನ್ನ ಕೂಡ ಸರ್ಕಾರ ಮಾಡ್ತಾ ಇಲ್ಲ. ಇವರ ಸಮಸ್ಯೆ ಪರಿಹಾರ ಮಾಡದಿದ್ದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಂಭೀರವಾದ ಸಮಸ್ಯೆ ಖಂಡಿತ ಆಗ್ತದೆ. ಎಲ್ಲ ರೀತಿಯಲ್ಲಿ ಸರ್ವೇಯರ್ಗಳ ಏನು ಭೂಮಾಪಕರ ಏನು ಮುಷ್ಕರ ಉಂಟು ಅದನ್ನ ಸರಿಪಡಿಸುವಂತ, ಅದಕ್ಕೆ ಸರಿಯಾದ ರೀತಿ ಅವರಿಗೆ ಸ್ಪಂದನೆ ಮಾಡುವಂತದ್ದು ಮತ್ತು ಜನಸಾಮಾನ್ಯರಿಗೆ ಆಗುವಂತ ತೊಂದರೆಯನ್ನು ಸರಿಪಡಿಸುವಂತದ್ದು ಸರ್ಕಾರದ ಜವಾಬ್ದಾರಿ ಆಗಿದೆ. ಈ ಹಿನ್ನೆಲೆಯಲ್ಲಿ ತ್ವರಿತಗತಿಯಲ್ಲಿ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನಲ್ಲಿ ಡಿಸೆಂಬರ್ 1, 26ರಿಂದ ಗ್ರಾಮ ಪಂಚಾಯತ್ಗಳಲ್ಲಿ ಈ ಖಾತೆ ವಿತರಿಸಲು ಈ ಸ್ವತ್ತು 2.20 ತಂತ್ರಾಂಶ ಪರಿಚಯಿಸಲಾಗಿದ್ದು, ಇದರಲ್ಲಿನ ತಾಂತ್ರಿಕ ದೋಷದಿಂದಾಗಿ 3 ತಿಂಗಳುಗಳ ಕಾಲ ಸಾರ್ವಜನಿಕರಿಗೆ ಫಾರ್ಮ್ 11A ಮತ್ತು 11B ಸಿಗದೆ ಪರದಾಡುವಂತಾಗಿತ್ತು. ಅದನ್ನ ಸರಿ ಮಾಡ್ತೇವೆ ಅಂತೇಳಿ ನಮ್ಮ ಕಂದಾಯ ಇಲಾಖೆ ಸಚಿವರು ಕೂಡ ಖುದ್ದಾಗಿ ಸರ್ವರ್ ಸಮಸ್ಯೆ ಮತ್ತು ತಂತ್ರಾಂಶ ದೋಷದಿಂದ ಆಗಿರುವ ಸಮಸ್ಯೆಯನ್ನು ಸರಿ ಮಾಡ್ತೇನೆ, ಯಾವುದೇ ರೀತಿಯ ತೊಂದರೆ ಆಗುದಿಲ್ಲ, ಜಾಗ ಖರೀದಿ ಮನೆ ಕಟ್ಟಲು ಬ್ಯಾಂಕ್ ಹಣವನ್ನು ತೀವ್ರ ತೊಂದರೆ ಆಗಿದೆ ಗಮನಿಸಿ ಸರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತಿಗೂ ಸರಿಯಾಗಿಲ್ಲ. ಸುಮಾರು ತಿಂಗಳಿಂದ ಹೆಚ್ಚಿನ 1 ವರ್ಷದಿಂದ ಈ ಸಮಸ್ಯೆ ಇಡೀ ಗ್ರಾಮ ಪಂಚಾಯತ್ ನಲ್ಲಿ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 11A 911 ಸಿಗ್ತಾ ಇಲ್ಲ, 11B ಮಾಡ್ಲಿಕ್ಕೆ ಆಗ್ತಾ ಇಲ್ಲ, 11A ಸಿಗ್ತಾ ಇಲ್ಲ. ಈ ಎಲ್ಲ ಮೊದಲು ಗ್ರಾಮ ಪಂಚಾಯತ್ನ ಆಡಳಿತ ಅವಧಿಯಲ್ಲಿ ಅಧ್ಯಕ್ಷರು ಮತ್ತು ಆಡಳಿತಾಧಿಕಾರಿಯ ಅನುಮೋದನೆಯ ಮುಖಾಂತರ ಅದನ್ನ 911 ಎಲ್ಲ ಕೊಡ್ತಾ ಇದ್ರು. ಆದ್ರೆ ಅದನ್ನ ಇತ್ತೀಚೆಗೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಅವರ ಅನುಮೋದನೆ ತಕ್ಕೊಂಡು ಮಾಡಬೇಕು ಅಂತ ಒಂದು ಸರ್ಕಾರ ಆದೇಶ ಮಾಡಿತ್ತು. ಈ ಕಾರಣದಿಂದಾಗಿ ಒಂದು ಕಡೆ ಸರ್ವರ್ ಪ್ರಾಬ್ಲಮ್, ಇಡೀ ರಾಜ್ಯದಲ್ಲಿ ಸರ್ವರ್ ಪ್ರಾಬ್ಲಮ್. ಈ ಸರ್ವರ್ ಪ್ರಾಬ್ಲಮ್ ಇಂದಾಗಿ ಒಂದು ಕಡೆ ಸಮಸ್ಯೆ ಆದ್ರೆ ಇನ್ನೊಂದು ಕಡೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಅವರ ಅನುಮೋದನೆ ತಕೊಂಡು ಮಾಡಬೇಕು ಎನ್ನುವ ಕಾರಣಕ್ಕೋಸ್ಕರ ಇವತ್ತು ಇಡೀ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ಗಿಂತ ಜನ ದಿನನಿತ್ಯ ಅಲೆದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಜ್ವಲಂತ ಅತ್ಯಂತ ಗಂಭೀರವಾದ ಸಮಸ್ಯೆಯನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ರಾಜ್ಯದ ಕಂದಾಯ ಇಲಾಖೆ ಮತ್ತು
ಪಂಚಾಯತ್ ರಾಜ್ ಇಲಾಖೆ ಯಾವ ಇಲಾಖೆ ಕೂಡ ಒಟ್ಟು ಸರ್ಕಾರ ಯಾವುದೇ ರೀತಿಯ ಗಮನ ಕೊಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ವಿಶೇಷವಾಗಿ ಗ್ರಾಮ ಪಂಚಾಯತ್ ಚುನಾವಣೆ, ಗ್ರಾಮ ಪಂಚಾಯತ್ನ ಅವಧಿ ಮುಗಿದಿರುವುದರಿಂದ ಅಧಿಕಾರಿಗಳು ಕೂಡ ಅವರು ಅಸಡ್ಡೆಯನ್ನು ವ್ಯಕ್ತಪಡಿಸುವಂತದ್ದು, ಜನಪರವಾಗಿ ಕೆಲಸ ಮಾಡದಿರುವಂತದ್ದು, ಜನರ ಭಾವನೆಗಳಿಗೆ ಭಾವನೆಗೆ ಅನುಗುಣವಾಗಿ ಕೆಲಸ ಮಾಡದೆ ಅಲ್ಲಿ ಉಡಾಪೆಯ ಉತ್ತರಗಳನ್ನು ಕೊಡುವಂತದ್ದು. ಈ ಕಾರಣದಿಂದಾಗಿ ಜನಸಾಮಾನ್ಯರು ಯಾರ ಹತ್ರ ಹೇಳಿಕೊಳ್ಬೇಕು ಎನ್ನುವ ಪರಿಸ್ಥಿತಿಯಲ್ಲಿ ಇವತ್ತು ಇದ್ದಂತಿದೆ. ಸರ್ಕಾರ ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆಯನ್ನ ನಡೆಸಬೇಕಿತ್ತು. ಗ್ರಾಮ ಪಂಚಾಯತ್ ಚುನಾವಣೆ ನಡೆಸದ ಕಾರಣಕ್ಕೋಸ್ಕರ ನನ್ಗಿರುವಂತ ಮಾಹಿತಿ ಪ್ರಕಾರ ಹೋದ ವರ್ಷವೇ ಹೆಚ್ಚಿನ ಅಂಶ ಕೇಂದ್ರ ಸರ್ಕಾರದಿಂದ 15th ಫೈನಾನ್ಸ್ ಅಲ್ಲಿ ಏನು ಹಣ ಬರಬೇಕಿತ್ತು, ಆ ಹಣಕ್ಕೆ ಲೋಕಸಭೆಯಲ್ಲಿ ಉತ್ತರ ಸಿಕ್ಕಿರುವ ಕಾರಣ ಅದಕ್ಕೆ ಸರಿಯಾದ ರಾಜ್ಯ ಸರ್ಕಾರದಿಂದ ಅಂಕಿ ಅಂಶವನ್ನು ಕೊಡದ ಕಾರಣಕ್ಕೋಸ್ಕರ ಬಿಡುಗಡೆ ಮಾಡುವುದಕ್ಕೂ ತೊಂದರೆ ಆಗಿದೆ. UC ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಿತ್ತು, ಅದನ್ನು ಕೊಡದ ಕಾರಣಕ್ಕೋಸ್ಕರ ತೊಂದರೆ ಆಗಿದೆ. ಈಗ ಮತ್ತೆ ಈ ವರ್ಷ ಚುನಾವಣೆ ಮಾಡದ ಕಾರಣಕ್ಕೋಸ್ಕರ ಈ 15th ಫೈನಾನ್ಸಿನ ಈ ಒಂದು ಹಣ ಏನು ಕೇಂದ್ರ ಸರ್ಕಾರದಿಂದ ರಾಜ್ಯ ಗ್ರಾಮ ಪಂಚಾಯತ್ಗಳಿಗೆ ನೇರವಾಗಿ ಬರಬೇಕಾಗಿರುವಂತ ಏನು ಸ್ಥಳೀಯಾಡಳಿತಕ್ಕೆ ಬರಬೇಕಾಗಿರುವಂತಹ ಹಣ ಏನಿದೆ ಅದು ಬಾರದ ಕಾರಣ ಮತ್ತೆ ನಮ್ಮ ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂತದ್ದು ನಾವು ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಅನಾಹುತ ಆಗುವಂತ ರೀತಿಯಲ್ಲಿ ಇದಾಗ್ತದೆ. ಯಾಕೆಂದ್ರೆ ಅಭಿವೃದ್ಧಿಗೆ ಕರ್ನಾಟಕ ರಾಜ್ಯ ಸರ್ಕಾರನೂ ಹಣ ಕೊಡುವುದಿಲ್ಲ, ಕೇಂದ್ರ ಸರ್ಕಾರದಿಂದ ನಿಯಮಿತವಾಗಿ ಆ ಬರುವ ಹಣಕ್ಕೆ ಪೂರಕವಾದ ಸಹಕಾರವನ್ನು ರಾಜ್ಯ ಸರ್ಕಾರ ಕೊಡದ ಕಾರಣ ಈ ಒಂದು ಪಂಚಾಯತ್ ಕೂಡ ಆಡಳಿತಾತ್ಮಕವಾಗಿ ತೊಂದರೆ ಆಗುವಂತದ್ದು ಆಗ್ತದೆ. ಹೇಗೂ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗದ ಕಾರಣ ಇನ್ನೊಂದು ಸಮಸ್ಯೆ ಆಗಿದೆ. ಈ ಗ್ರಾಮ ಪಂಚಾಯತ್ ಅನ್ನು ಕೂಡ ತ್ವರಿತಗತಿಯಲ್ಲಿ ಚುನಾವಣೆ ಮಾಡದಿದ್ರೆ ಮತ್ತೆ ಸಮಸ್ಯೆ ಗ್ರಾಮ ಪಂಚಾಯತಿಗೆ ಆಗ್ತದೆ. ಒಟ್ಟು ಗ್ರಾಮ ಪಂಚಾಯತ್ನಲ್ಲಿ ಜನಸಾಮಾನ್ಯರ ಕೆಲಸ ಆಗುದಿಲ್ಲ ಎನ್ನುವ ಕೂಗನ್ನ ವ್ಯಾಪಕವಾಗಿ ನಾವು ಓಡಾಡುವಂತ ಸಂದರ್ಭದಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಮೆಸ್ಕಾಂ ಅಲ್ಲಿ ಈಗ ಸರ್ವರ್ ಪ್ರಾಬ್ಲಮ್ ಇಂದ ಹೊಸ ಕನೆಕ್ಷನ್ ಸಿಗ್ತಾ ಇಲ್ಲ. ಮೆಸ್ಕಾಂ ಅಲ್ಲಿ ಹೊಸ ಸರ್ವರ್ ಅಲ್ಲಿ ಹೋಗಿ ಮಾತಾಡಿದ್ರೆ ಸರ್ವರ್ ಪ್ರಾಬ್ಲಮ್ ಉಂಟು ಅಂತ ಹೇಳ್ತಾರೆ. ಒಟ್ಟು ಸರ್ವರ್ ಈ ಸರ್ವರ್ ಅನ್ನು ಸರಿ ಮಾಡ್ಲಿಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ಲಿಲ್ಲ. ಇವರು ಒಟ್ಟು ಇವರ ಗುದ್ದಾಟದಲ್ಲಿ ಇದ್ದಾರೆ ಹೊರತು ಕರ್ನಾಟಕ ರಾಜ್ಯದಲ್ಲಿ ಸರ್ವರ್ ಸಮಸ್ಯೆಯನ್ನ ಸರಿ ಮಾಡದ ಕಾರಣಕ್ಕೋಸ್ಕರ ವ್ಯಾಪಕವಾಗಿ ಆಡಳಿತಾತ್ಮಕವಾದ ತೊಂದರೆ ಇಡೀ ರಾಜ್ಯದಲ್ಲಿ ಆಗುವಂತದನ್ನ ನೋಡಿದ್ದೇವೆ. ಕಳೆದ 3 ವರ್ಷಗಳಿಂದ BPL ಕಾರ್ಡ್ ಏನು ಜನರಿಗೆ BPL ಕಾರ್ಡ್ ಏನು ಕೊಡ್ಬೇಕಿತ್ತ ಅದು ಸಹ ಕೊಡ್ಲಿಕ್ಕೆ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಆಗದಿರುವುದರಿಂದ ಕೆಲವೊಂದು ಸವಲತ್ತನ್ನ ತಗೊಳ್ಳಿಕ್ಕೆ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ. ಒಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಎಲ್ಲ ಆಡಳಿತಾತ್ಮಕವಾಗಿ ಎಲ್ಲ ವಿಭಾಗಗಳಲ್ಲಿ ಕೂಡ ಅತ್ಯಂತ ಗಂಭೀರವಾಗಿ ಸಮಸ್ಯೆಯನ್ನ ಮಾಡಿಬಿಟ್ಟಿದೆ. ಒಟ್ಟು ಜನಸಾಮಾನ್ಯರಿಗೆ ತೊಂದರೆ ಆಗಿದೆ. ನಮ್ಮ ಸುಳ್ಯ, ಪುತ್ತೂರು, ಬಂಟ್ವಾಳ ಈ ಭಾಗದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಗುಡ್ಡಗಾಡು ಪ್ರದೇಶ, ಕಾಡು ಪ್ರದೇಶದಲ್ಲಿ ಪ್ರಾಣಿಗಳ ಹಾವಳಿಯಿಂದ ಕೃಷಿ ನಾಶ ಆಗುವಂತದ್ದು, ಇದರಿಂದ ದೊಡ್ಡ ತೊಂದರೆ ಆಗಿರುವ ಬಗ್ಗೆ ಸಾಕಷ್ಟು ಬೊಬ್ಬೆ ಮತ್ತೆ ಕೂಗು ಅಲ್ಲಿಂದ ಇರುವಂತ ಸಂದರ್ಭದಲ್ಲಿ ರೆಗ್ಯುಲರ್ ಆಗಿ ನಾಡ ಕೋವಿಗಳನ್ನ ನವೀಕರಣ ಮಾಡಿ ಕೊಡ್ತಾ ಇದ್ರು. ಇವಾಗ ಅದು ಸಹ ಕೊಡ್ತಾ ಇಲ್ಲ. ಆ ಕಾರಣದಿಂದ ಕೃಷಿಕರಿಗೆ ಕೂಡ ನಮ್ಮ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದಲ್ಲಿ ತೊಂದರೆ ಆಗಿರುವ ಬಗ್ಗೆ ಅವರು ತುಂಬಾ ಸಲ ನಮ್ಮ ರಾಜ್ಯ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟವರಿಗೆ ಮನವಿಗಳನ್ನ ಮಾಡಿದ್ರು ಕೂಡ ಸರಿ ಮಾಡ್ತಾ ಇಲ್ಲ ಎನ್ನುವ ಅವರ ನೋವಿನ ಸಂಗತಿಗಳನ್ನು ಕೂಡ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಒಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಡಳಿತಾತ್ಮಕವಾಗಿ ಸಂಪೂರ್ಣ ವೈಫಲ್ಯ ಆಗಿದೆ. ಜನಸಾಮಾನ್ಯರಿಗೆ ತೊಂದರೆ ಆಗಿದೆ. ಈ ಎಲ್ಲ ಸಂಗತಿಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಖಂಡಿತ ಮಾಡ್ತದೆ. ಇದರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡ್ತೇವೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಾರ್ಟಿ ಜನಪ್ರತಿನಿಧಿ ಮತ್ತು ಎಲ್ಲ ಆತ್ಮೀಯ ನಮ್ಮ ಪದಾಧಿಕಾರಿಗಳ ಜೊತೆ ಸೇರಿಕೊಂಡು ನಾವು ಹೋರಾಟವನ್ನ ಖಂಡಿತ ಮಾಡುವುದು ಅನಿವಾರ್ಯ ಆಗ್ತದೆ ಎನ್ನುವ ಹೇಳಿಕೆ, ಈ ಒಂದು ವಿಷಯವನ್ನ ತಮ್ಮ ಮುಂದಿಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು, ನಮ್ಮ ರಾಜ್ಯದ ನಮ್ಮ ರೈತ ನಾಯಕರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು
ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಜಿಲ್ಲೆಯಿಂದ ನಮ್ಮ ಶಿವಮೊಗ್ಗದಿಂದ ಸಂಸದರಾಗಿ ಒಟ್ಟು ರಾಜ್ಯದಲ್ಲಿ ಕೃಷಿ ಬಜೆಟ್ ಅನ್ನು ಮಂಡನೆ ಮಾಡಿರುವಂತ, ಇಡೀ ದೇಶದಲ್ಲಿ ಕೃಷಿ ಬಜೆಟ್ ಅನ್ನು ಮಂಡನೆ ಮಾಡಿರುವಂತ ಏಕೈಕ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪನವರ ಸಾಮಾಜಿಕ ಚಟುವಟಿಕೆ 50 ವರ್ಷಗಳ ಕಾಲವನ್ನ ಅಭಿನಂದನೋತ್ಸವ ಕಾರ್ಯಕ್ರಮವನ್ನ ಚಿತ್ರದುರ್ಗದಲ್ಲಿ ಮಾಡಲಿಕ್ಕೆ ನಮ್ಮ ರಾಜ್ಯ ಬಿಜೆಪಿ ತೀರ್ಮಾನ ಮಾಡಿದೆ. ಇದಕ್ಕೆ ನಮ್ಮ ಕೇಂದ್ರದ ಗೃಹ ಸಚಿವರಾದ ಸನ್ಮಾನ್ಯ ಅಮಿತ್ ಶಾ ಆದಿಯಾಗಿ ಅನೇಕ ರಾಷ್ಟ್ರೀಯ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ನಮ್ಮ ಸುಮಾರು 5,000ಕ್ಕಿಂತ ಜಾಸ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಜ್ಯ ಟೀಮ್ನಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಸ್ಥಳೀಯ ಶಾಸಕರಾದ ವೇದವ್ಯಾಸ ಕಾಮತ್ರು ಜವಾಬ್ದಾರಿ ಇರ್ತಾರೆ. ನಮ್ಮ ಜಿಲ್ಲೆಯಿಂದ ವಿಧಾನ ಪರಿಷತ್ ಸದಸ್ಯರು ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಕಿಶೋರ್ ಪುತ್ತೂರ್ ಅವರು ನಮ್ಮ ಜಿಲ್ಲೆಯ ಈ ಒಂದು ಕಾರ್ಯಕ್ರಮದ ನಿಮಿತ್ತ ನಮ್ಮ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಸಹ ಸಂಚಾಲಕರಾಗಿ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರಾದ ನಂದನ್ ಮಲ್ಯ ಮತ್ತು OBC ಮೋರ್ಚಾದ ಅಧ್ಯಕ್ಷರಾದ ಮಹೇಶ್ ಜೋಗಿ, ಇಬ್ಬರು